ಸರ್ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ವೋಟ್ ಹಾಕಿದ್ರಾ ನೀವು? ಹಾಂ ಮೇಡಮ್, ಹಾಕಿದ್ದೇವೆ ಮೇಡಮ್, ವೋಟ್ ಹಾಕಿದ್ದೇವೆ. ಬೆರಳು ತೋರಿಸಿ ಸರ್. ಸರ್ ಯಾರು ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ಮೇಡಮ್, ಯಾರು ಜನಕ್ಕೆ ಒಳ್ಳೇದು ಮಾಡ್ತಾರೆ, ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ, ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಅವ್ರು ಬಂದರೆ ಒಳ್ಳೆಯದು ಅಂತ ನಾವು ವೋಟ್ ಹಾಕಿದ್ದೇವೆ. ಸರ್ ಇವಾಗ BJPನೂ ಮಾಡುತ್ತೆ, ಕಾಂಗ್ರೆಸ್ಸು ಮಾಡುತ್ತೆ, ಯಾವ್ದು ಬರಬೇಕು? ಇಲ್ಲ, ಈಗ ಅವ್ರು ಮಾಡಿದ್ದನ್ನು ನೋಡಿದ್ದೇವೆ. ಈಗ ನಮಗೆ 60 ವರ್ಷ ಆಗತ್ತೆ ಬಂತು. ಅವ್ರು ಮಾಡಿದ್ದನ್ನು ನೋಡಿದ್ದೇವೆ, ಇವ್ರು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಈಗ ಕಂಪೇರೇಟ್ ಮಾಡಿದ್ರೆ ಈಗ ಮಾಡ್ತಾ ಇರೋದು ಭಾಳ ಇದಿದೆ, ಫಾರ್ವರ್ಡ್ ಇದೆ. ಅದಕ್ಕೆ ಹಿಂಗೆ BJPನೇ ಬರಲಿ ಅಂತ ನಮ್ಮ ಆಸೆ ಇಲ್ಲ. ಕಾಂಗ್ರೆಸ್ ಏನು ಮಾಡಿಲ್ವಾಗದು ಸರ್? ಕಾಂಗ್ರೆಸ್ಸು ಮಾಡಿದೆ ಅನ್ನೋದಕ್ಕಿಂತ ಅವರು ದುಡಿಗಳ ಈ ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ಟು, ಗ್ಯಾರಂಟಿ ಸ್ಕೀಮು ಅಥವಾ ಗೃಹಲಕ್ಷ್ಮಿ ಅಂತ ಮಾಡಿಬಿಟ್ಟು ದುಡಿಯುವಂಥ ಜನರು ದುಡಿಗೆಡ್ದಂಗೆ ಮಾಡ್ತಾಯಿದ್ದಾರೆ. ಜನರು ಇನ್ನೂ ಯಾರು ಉತ್ಸಾಹದ ಕೆಲಸ ಮಾಡ್ಬೇಕಂತಾರೆ ಅವರು ಸೋಮಾರಿಗಳಾಗ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ನಮ್ಮ ಆಸೆ. ಎಷ್ಟಾದರೂ ದುಡ್ಡು ತಿನ್ನಬೇಕು, ಕಡಿಮೆ ಆದರೂ ಪರವಾಗಿಲ್ಲ, ದುಡಿಬೇಕು, ನ್ಯಾಯಯುತವಾಗಿರಬೇಕು ಅನ್ನೋ ಭಾವನೆ. BJP ಬಂದರೆ ಹಿಂದೂ ಮಕ್ಳಿಗೆ ರಕ್ಷಣೆ ಇರುತ್ತಾ? ರಕ್ಷಣೆ ಇರುತ್ತೆ ಮೇಡಮ್. ರಕ್ಷಣೆ ಈಗ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಬೇಕು. ಈಗ ಇಲ್ಲೊಂದು ಇನ್ಸಿಡೆನ್ಸ್ ಆಗ್ತಾಯಿದೆ. ಈಗ ಮೊನ್ನೆ ಹುಬ್ಳಿಯಲ್ಲಾಯಿತು, ಹಂಗೆ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ. ಆದರೆ ಕಾನೂನು ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂತ ಆಗಬೇಕು ಮೇಡಮ್. ಇದು ನಮ್ಮದು ಅಂಡರ್ ಡೆವಲಪಿಂಗ್ ಕಂಟ್ರಿ ಸ್ಟಿಲ್. ಆದರೂ ಕಂಪೇರಿಟಿವ್ ಆಗಿ ಇದನ್ನು ಮಾಡಿದಾಗ ಈಗೊಂದು ಲಾಸ್ಟ್ 8 ಇಯರ್ಸ್ 10 ಇಯರ್ಸಿಂದ ಒಂದು ಸ್ವಲ್ಪ ಫಾರ್ವರ್ಡ್ ಆಗ್ತಾಯಿದೆ. ಯಾವುದು ಇದರಿಂದ ಅಂದರೆ ರೂಲ್ಸು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅಲ್ಲೆಲ್ಲ ಭಾಳ ಸ್ಟ್ರಿಕ್ಟಾಗಿ ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಮತ್ತು ಈ ರೋಡ್ಸು, ಟ್ರಾನ್ಸ್ಪೋರ್ಟು ಮತ್ತು ಇದು ಟ್ರಾನ್ಸಾಕ್ಷನ್ಸು ಇವೆಲ್ಲ ಕಂಪೇರ್ ಮಾಡಿದ್ರೆ ಫಾರಿನಲ್ಲೇ ಭಾಳ ಕ್ಯಾಶ್ಲೆಸ್ ಇದೆ. ಇಲ್ಲಿ ನಮ್ಮಲ್ಲಿ ಈಗ ಆಗ್ತಾಯಿದೆ. ಹೀಗಾಗಿ ಅಡ್ವಾನ್ಸ್ ಆಗಿ ಆಗಬೇಕು ಅನ್ನೋದು ನಮ್ಮ ಆಶಯ. ಅಯ್ಯೋ ಯಾರಿಗೆ ಹಾಕಿದ್ರೆ ಏನು, ನಾವು ಮಾಡೋ ಕೆಲಸ ಬಿಡೋದಲ್ಲ ಅಂತೇಳಿ ಒಂದು ಜಿಗುಪ್ಸೆ ಬಂದುಬಿಡೋದು ಅವ್ರಿಗೆ. ನಾವು ಇಂಟ್ರೆಸ್ಟ್ ತೊಗೊಂಡು ಮಾಡುವಂಥದ್ದು ಆಗಬಾರ್ದು. ಅದು ಏನಾಗಬೇಕಂದ್ರೆ ಅವ್ರಿಗೆ ಆಗ್ತದೆ ಬಿಡ್ತದೋ ನಮ್ಮ ಪ್ರಯತ್ನ ಅನ್ನೋದು ಇರಬೇಕು. ವೋಟ್ ಹಾಕೋದು ಅದು ಕಂಪಲ್ಸರಿ ರೈಟ್ಸು. ಅದನ್ನು ಈಗ ಫಾರಿನ್ ಕಂಟ್ರಿಯಲ್ಲೆಲ್ಲ ಕೆಲವೊಂದು ಕಡೆ ಈಗ ರೇಷನ್ ಕಾರ್ಡ್ ಆಯಿತು, ಆಧಾರ್ ಕಾರ್ಡ್ ಆಯಿತು, ಅದನ್ನೆಲ್ಲ ಎನ್ರೋಲ್ ಮಾಡಿಬಿಡ್ತಾರೆ, ಅದಕ್ಕೆ ಫಿಕ್ಸ್ ಮಾಡಿಬಿಡ್ತಾರೆ ವೋಟ್ ಹಾಕಿದ್ದಾರೆ ಅಂತ ಅಂದ್ಕೊಂಡು. ಅದೇ ಥರ ನಮ್ಮಲ್ಲಿ ಆದರೆ ಜನ ಒಂದು ಸ್ವಲ್ಪ ವೋಟಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ನಮ್ಮಲ್ಲಿ ಗೋರ್ಮೆಂಟಿಂದ ಬರುವಂಥ ಸಬ್ಸಿಡಿಗೂ ಅದಕ್ಕೆ ಲಿಂಕ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಗೋರ್ಮೆಂಟ್ ಎಂಪ್ಲಾಯ್ ಆತಂದರೆ ಅವ್ನಿಗೆ ಇನ್ಕ್ರಿಮೆಂಟ್ ಕಟ್ ಆಗೋಂಗೆ ಆಗಬೇಕು. ಹಾಗಾಗಿದ್ದಾಗ ಅವರು ಬಂದು ಹಾಕ್ತಾರೆ, ಅಟ್ಲೀಸ್ಟ್ ಅದಕ್ಕಾದರೂ ಬಂದು ಹಾಕ್ತಾರೆ. ಅವರು ಯಾವುದೇ ಪಕ್ಷಕ್ಕೆ ಹಾಕಲಿ, ಅದಕ್ಕೆ ಹಾಕಲಿ ಇದಕ್ಕೆ ಹಾಕಲಿ ಅಂತಲ್ಲ, ಯಾವುದೇ ಪಕ್ಷಕ್ಕೆ ಹಾಕಿದ್ರು ಅವರು ಒಂದು ನಿರ್ಣಯ ಮಾಡ್ಕೊಂಡು ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ ಸರ್, ಥ್ಯಾಂಕ್ ಯು ಸರ್. ಫೈನ್.